ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಭಾರತದಾದ್ಯಂತ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸಂಚಲನವನ್ನ ಸೃಷ್ಟಿ ಮಾಡ್ತಿರುವಂತ ಈ ಹೊತ್ತಿನಲ್ಲಿ ಕಣ್ಮರೆಯಾಗಿರುವ ಪ್ರಜ್ವಲ್ ರೇವಣ್ಣ, ಜರ್ಮನಿಗೆ ಹೋಗಿರುವ ಪ್ರಜ್ವಲ್ ರೇವಣ್ಣ ಗುರುವಾರ ವಾಪಸ್ ಬರ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪೆನ್ ಡ್ರೈವ್ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಭಾರತಕ್ಕೆ. ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ. ಗುರುವಾರ ರಾತ್ರಿ ಪ್ರಜ್ವಲ್ ರೇವಣ್ಣ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಫ್ರಾಂಕ್ಫರ್ಟ್ನಿಂದ ಬೆಂಗಳೂರಿಗೆ ಪ್ರಜ್ವಲ್ ವಾಪಸ್ ಬರ್ತಾರೆ. ಗುರುವಾರ ಮಧ್ಯಾಹ್ನ 1:30ಕ್ಕೆ ಅಲ್ಲಿಂದ ಹೊರಡ್ತಾರೆ. ವಿದೇಶಕ್ಕೆ ತೆರಳುವ ಮುನ್ನವೇ ರಿಟರ್ನ್ ಟಿಕೆಟ್ ಕೂಡ ಬುಕ್ ಆಗಿದೆ. ಪ್ರಜ್ವಲ್ ರೇವಣ್ಣ ಗುರುವಾರ ವಾಪಸ್ ಬರ್ತಾರೆ. ಗುರುವಾರ ರಾತ್ರಿ ಪ್ರಜ್ವಲ್ ರೇವಣ್ಣ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಇಮಿಗ್ರೇಷನ್ ಕ್ಲಿಯರೆನ್ಸ್ ರಿಟರ್ನ್ ಟಿಕೆಟ್ ಕಡ್ಡಾಯ. ಈ ಹಿನ್ನೆಲೆಯಲ್ಲಿ 3ಕ್ಕೆ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಅಂದರೆ ನಾಳೆ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಆದರೆ 3ರಂದು ವಾಪಸ್ ಬರ್ತಾರಾ ಅಥವಾ ಅಲ್ಲೇ ಉಳಿದುಕೊಳ್ತಾರಾ ಅನ್ನೋದು ಅನುಮಾನ ಇದೆ. 3ರಂದು ಬುಕ್ ಆಗಿರುವ ಟಿಕೆಟ್ ಮೇಲೆ SIT ತಂಡ ಕಣ್ಣಿಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಗುರುವಾರ ಏನಾದರೂ ಬಂದರೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಆಗಮಿಸ್ತಾರೆ. SIT ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದ ಕ್ಷಣದಿಂದಲೂ ಕೂಡ ಅವರನ್ನ ವಿದೇಶಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟವ್ರು ಯಾರು, ಪ್ಲಾನ್ ಮಾಡಿದವ್ರು ಯಾರು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರಿಗೆ ಹಾಗೆ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. ಪ್ರಜ್ವಲ್ ವಿದೇಶ ಪ್ರವಾಸದ ಬಗ್ಗೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ. ದೇವೇಗೌಡರೇ ಪ್ಲಾನ್ ಮಾಡಿ ಪ್ರಜ್ವಲ್ರನ್ನ ವಿದೇಶಕ್ಕೆ ಕಳಿಸಿದ್ದಾರೆ. ವೀಸಾ ಪಾಸ್ಪೋರ್ಟ್ ಕೊಡೋರು ಬಿಜೆಪಿಯವರು ತಾನೇ ಅಂತ ಹೇಳಿ ಯಾದಗಿರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. CD ಕೇಸ್ಗೂ DCM DKಶಿಗೂ ಸಂಬಂಧ ಇಲ್ಲ, ಸೂರಜ್ ರೇವಣ್ಣ ಜೊತೆ ಫೋಟೋ ಇದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳ ಈ ಹೇಳಿಕೆಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಕೂಡ ವಾಪಸ್ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅಶೋಕ್ ಸಿಡಿಮಿಡಿಗೊಂಡಿದ್ದಾರೆ. ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋಕೆ ಹೇಗೆ ಬಿಟ್ರಿ? ಆಯ್ತು, ಏರ್ಪೋರ್ಟ್ನಿಂದ ವಿದೇಶಕ್ಕೆ ಹೋಗೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ವ್ಯವಸ್ಥೆ. ಆದರೆ ಹಾಸನದ ಒಳಗೆ ಬೈ ರೋಡ್ ಏರ್ಪೋರ್ಟ್ವರೆಗೂ ಹೋದ್ರಲ್ಲ, ಬೆಂಗಳೂರು ಏರ್ಪೋರ್ಟ್ವರೆಗೂ ರೀಚ್ ಆದ್ರಲ್ಲ, ಅದನ್ನು ಹೋಗ್ಲಿಕ್ಕೆ ಹೇಗೆ ಬಿಟ್ರಿ? ನಿಮ್ಮ ಇಂಟೆಲಿಜೆನ್ಸಿ ಫೇಲ್ ಆಗಿದೆಯೋ ಇಲ್ವೋ? ಈಗ ಮೋದಿ ಮೇಲೆ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಅಂತ ಹೇಳಿ ಅಶೋಕ್ ಕೂಡ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರು? ಯಾರ್ರಿ? ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿದ್ದಾರೆ ವಿದೇಶಕ್ಕೆ. ಸುಖವಾಗಿ ಮಾಡ್ತೀವಿ. ನಂಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗಾಗ್ಬೋದು ಅಂತ ಮುಖ್ಯ ಮಾಡೋಕ್ಕಾಗಲ್ಲ. ಸೊ ತನಿಖೆ ಮಾಡಲಿ. ನಾವು SIT ಮಾಡಿದ್ದೀವಿ. ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. SIT ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ. ಸೊ ತನಿಖೆ ಮಾಡಲಿ, ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡಿ. ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ. ನೀವು ಬಿಡಿ, ಅಧಿಕಾರದಿಂದ ಇಳೀರಿ. ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿ ಅಂತೀರಿ. ಬಿಟ್ಟಿಳಿರಿ ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟಿಳಿರಿ. 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀರಿ. ನಾವು ನಿಮ್ಮ ಯೋಗ್ಯತೆಗೆ ನೀವು 24 ಗಂಟೆಗೆ ಬಿಟ್ಟು ಕಳಿಸ್ಬಿಟ್ರಿ. ನೀವು ಅಲ್ಲಿಂದ ಹಾಸನದಿಂದ ಇಲ್ಲಿ ಓಟ್ ಹಾಕ್ತಾರೆ. ಅವರು ಓಟ್ ಹಾಕಿದಾರ ಅಣ್ಣ, ಅವರು ದಾಖಲೆ ಇದೆಯಲ್ಲ ಓಟ್ ಹಾಕಿರೋದಕ್ಕೆ. ಓಟ್ ಹಾಕಿದ್ದಾರೆ. ಏನು ಮಾಡ್ತಾ ಇದ್ರಿ? ಮಣ್ಣು ತಿಂತಾ ಇದ್ದೀರಾ? ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ. ನೀವು ಬಿಡಿ, ಅಧಿಕಾರದಿಂದ ಇಳೀರಿ. ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿ ಅಂತೀರಿ. ಬಿಟ್ಟಿಳಿರಿ.
ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟಿಳಿರಿ. ದೇಶ ಬಿಟ್ಟು ಓಡೋಗ್ಬಿಟ್ಟವ್ರೆ ಬಿಜೆಪಿಯವರು, ಹೆಂಗ್ ಬಿಟ್ರು ಅಂತ ಕೇಳ್ತೀರಲ್ಲ, ನಾನು ನೆಕ್ಸ್ಟ್ ಕ್ವಶನ್ ಅದೇ ಇರೋದು, ಹೆಂಗ್ ಬಿಟ್ಟು ಹೋದ್ರು ಅಂತ. ಅಣ್ಣ ನಾನು ನಿನ್ ಕೇಳಕ್ಕೆ, ನಾನು ಬಹಳ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದೆ. ನಾನು ಬಹಳ ಹಿಂದೆ